ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಯಾರಿಗೂ ಕೂಡ ಅರಗಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ಈಕೆ ಮಾಡಿರುವಂಥ ಒಂದಷ್ಟು ಸಾಧನೆಯ ಬಗ್ಗೆ ಹೇಳಲೇಬೇಕು. ನಾವಿವತ್ತು ಅದ್ರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡದ ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಅವರು 51 ವರ್ಷಕ್ಕೆ ಕ್ಯಾನ್ಸರ್ ರೋಗದಿಂದ ಅಗಲಿರುವಂಥ ವಿಚಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಅಪರ್ಣಾ ಅವರ ಈ ಒಂದು ವಿಚಾರ ರಾಜ್ಯಕ್ಕೆ ಒಂದು ಶಾಕ್ ಅನ್ನ ಉಂಟು ಮಾಡಿದೆ. ಸಿನಿಮಾ, ಕಿರುತೆರೆ ಜೊತೆಗೆ ನಿರೂಪಣೆಯಲ್ಲಿ ಕೊಡುಗೆ ನೀಡಿದ್ದಂತಹ ಅಪರ್ಣಾ ಅವರು ಇವತ್ತು ಬಾರದ ಲೋಕಕ್ಕೆ ತೆರಳಿರುವಂಥದ್ದು ನಿಜಕ್ಕೂ ದುಃಖದ ವಿಚಾರ ಅಂತಾನೆ ಹೇಳ್ಬೋದು. ಅಪರ್ಣಾ ಅವರ ಬಯೋಗ್ರಫಿ ಬಗ್ಗೆ ಸಾಕಷ್ಟು ಜನರಿಗೆ ಕೇಳಬೇಕು ಅನ್ನುವಂಥ ಕುತೂಹಲ ಇರುತ್ತೆ. ಆಕೆ ಮೂಲತಃ ಎಲ್ಲಿಯವರು, ಹೇಗೆ ಬಂದರು, ಕನ್ನಡ ಇಂಡಸ್ಟ್ರಿಗೆ ಯಾವ ರೀತಿಯಾಗಿ ಬಂದರು, ಆಕೆ ಮಾಡಿರುವಂತಹ ಸಾಧನೆ ಏನು, ಆಕೆಯ ಪತಿ ಯಾರು, ಆಕೆಯ ಕುಟುಂಬದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರ ಇರುತ್ತೆ. ಸೊ ಅದ್ರ ಬಗ್ಗೆ ನಾವಿವತ್ತು ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಕನ್ನಡ ಸಂಭಾಷಣೆಯಿಂದ ನಟಿ ನಿರೂಪಕಿ ಅಪರ್ಣಾ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಸಾಕಷ್ಟು ಜನರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಪರ್ಣಾ ವಸ್ತಾರಿ ಅವರ ಕನ್ನಡ ನಟನೆ, ಅವರ ಗುಣ ಎಲ್ಲವೂ ಕೂಡ ಈಗ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅಪರ್ಣಾ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ್ದಂತಹ ಅಪರ್ಣಾ ಇವತ್ತು ಬಾರದ ಲೋಕಕ್ಕೆ ಮರಳಿರುವಂಥದ್ದು ದುಃಖದ ವಿಚಾರ. ಸ್ನೇಹಿತರೆ, ಸೊ ವೃತ್ತಿ ಜೀವನ ಶುರು ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. 1990ರಲ್ಲಿ ಡಿ ಚಂದನ ವಾಹಿನಿಯಲ್ಲಿ ಅಪರ್ಣಾ ಅವರು ಇನ್ನೊಂದು ನಿರೂಪಕಿಯಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅಪ್ಪಟ ಕನ್ನಡದ ಪದಗಳನ್ನ ಮುತ್ತು ಪೋಣಿಸುವಂತೆ ಮಾತನಾಡುವಂತ ಅಪರ್ಣಾರ ಭಾಷಾ ಶುದ್ಧಿಯ ಬಗ್ಗೆ ಎಲ್ಲರೂ ಕೂಡ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರೇ ನಿರೂಪಣೆ ಮಾಡಿದ್ರೆ ಚೆನ್ನ ಅನ್ನುವಷ್ಟರ ಮಟ್ಟಿಗೆ ಅವರು ಛಾಪನ್ನ ಮೂಡಿಸ್ತಾರೆ. ಯಾವುದೇ ಕನ್ನಡದ ಕಾರ್ಯಕ್ರಮ ಆಗಿರಲಿ, ದೊಡ್ಡ ದೊಡ್ಡ ಸಾಹಿತಿಗಳಿದ್ರೆ ಅಥವಾ ಯಾರೇ ಒಬ್ರು ಡೈರೆಕ್ಟರ್ ಇದ್ರೂ ಕೂಡ ಕನ್ನಡದಲ್ಲಿ ನಿರೂಪಕಿ ಅಂತ ಬಂದ್ರೆ ಅಪರ್ಣಾ ಅವರ ಹೆಸರು ಮೊದಲಿಗೆ ಬರುತ್ತೆ. 1984ರಲ್ಲಿ ಪುಟ್ಟಣ್ಣ ಕಣಗಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣಾ ಅವರು ನಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಅಪರ್ಣಾ ಅವರ ಮೊದಲ ಸಿನಿಮಾ ಆದರೆ ಪುಟ್ಟಣ್ಣ ಅವರ ಕೊನೆಯ ಸಿನಿಮಾ ಆಗಿತ್ತು. ಈ ಚಿತ್ರದಲ್ಲಿ ಅಮರೇಶ್ ಜಯಂತಿ ಅವರು ಕೂಡ ನಟಿಸಿದ್ರು. ಈ ಸಿನಿಮಾ ಸಾಕಷ್ಟು ಹಿಟ್ ಕೂಡ ಕೊಡ್ತು. ಸ್ನೇಹಿತರೆ, ಸೊ 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಜಾಕಿಯಾಗಿ ಕೆಲಸವನ್ನ ಶುರು ಮಾಡ್ತಾರೆ. ಅಂದ್ರೆ ಅಲ್ಲಿ ಹೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. 1998ರಲ್ಲಿ ದೀಪಾವಳಿ ಪ್ರಯುಕ್ತ ಅಪರ್ಣಾ ಅವರು ನಿರಂತರ 8 ಗಂಟೆಗಳ ಕಾಲ ಕೆಲಸ ಮಾಡಿ, ಅಂದ್ರೆ ನಿರೂಪಣೆ ಮಾಡಿ ದಾಖಲೆಯನ್ನ ಮಾಡ್ತಾರೆ. ಯಾರೂ ಕೂಡ ಸತತವಾಗಿ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿದಂಥ ಹಿಸ್ಟ್ರಿಯೇ ಇರಲಿಲ್ಲ. ಸೊ 1998ರಲ್ಲಿ ಅಪರ್ಣಾ ಅವರು ಆ ಒಂದು ದಾಖಲೆಯನ್ನ ಮಾಡ್ತಾರೆ. ಸೊ ಇಲ್ಲಿವರೆಗೆ ನೋಡೋದಾದ್ರೆ 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನ ಅಪರ್ಣಾ ಅವರು ಮಾಡಿರುವಂಥದ್ದು. ಸ್ನೇಹಿತರೆ, ಇದು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡೈರೆಕ್ಟರ್ ಕೃಷ್ಣ, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ ಅಪರ್ಣಾ ಅವರು ನಟಿಸಿದ್ದಾರೆ. ಸ್ನೇಹಿತರೆ, ಕೇವಲ ನಿರೂಪಣೆ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ಸೀರಿಯಲ್ಗಳಲ್ಲೂ ನಟಿಸಿದ್ದಾರೆ, ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ, ಕಾಮಿಡಿ ಶೋ ಅಂತ ಬಂದಾಗಲೂ ಕೂಡ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 1 ಶೋ ಅನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಯಾಕಂತಂದರೆ ಸೀಸನ್ 1ರಲ್ಲಿ ಅಪರ್ಣಾ ಅವರು ಭಾಗವಹಿಸ್ತಾರೆ. ಕಂಟೆಸ್ಟೆಂಟ್ ಆಗಿ ಮನೆಗೆ ಎಂಟ್ರಿ ಕೊಡ್ತಾರೆ. 41 ದಿನಕ್ಕೆ ಈ ಮನೆಯಿಂದ ಹೊರಗಡೆ ಬಂದಿದ್ರು. ಸ್ನೇಹಿತರೆ, ಈ ಶೋನಲ್ಲಿ ಅವರು ಎಲ್ಲರ ಜೊತೆ ಬೆರೆತು ಡಾನ್ಸ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ರು. ಸಾಕಷ್ಟು ಜನರಿಗೆ ಹತ್ತಿರ ಕೂಡ ಆಗಿದ್ರು. ಅನುಶ್ರೀ ಅವರು ನಿಮ್ಮನ್ನ ನೋಡಿದಾಗ ನಮ್ಮ ತಾಯಿಯನ್ನು ನೋಡ್ದಂಗೆ ಅನಿಸುತ್ತೆ ಅನ್ನುವಂಥ ವಿಚಾರವನ್ನು ಬಿಗ್ ಬಾಸ್ ಮನೆಯಲ್ಲಿ ಹೇಳಿ ಕಣ್ಣೀರನ್ನು ಕೂಡ ಹಾಕಿದರು. ಅಷ್ಟರ ಮಟ್ಟಿಗೆ ಅಪರ್ಣಾ ಅವರು ಎಲ್ಲರ ಜೊತೆಗೆ ಬೆರೀತಾ ಇದ್ರು. ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಕನ್ನಡ ಅಂತ ಬಂದಾಗ ಆಗಿರ್ಬೋದು ಅಥವಾ ಜೀವನ ಅಂತ ಬಂದಾಗಲೂ ಕೂಡ ಆಕೆ ತಿಳಿ ಹೇಳುವಂಥ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಇನ್ನು ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದರೆ ಮೂಡಲ ಮನೆ, ಮುಕ್ತ, ಇಂತಿ ನಿನ್ನ, ಸುಜಾತ ಧಾರಾವಾಹಿಯಲ್ಲೂ ಕೂಡ ಅಪರ್ಣಾ ಅವರು ನಟಿಸಿದ್ದಾರೆ. ಸ್ನೇಹಿತರೆ, ಮೂಡಲ ಮನೆ
ಸಾಕಷ್ಟು ಜನರಿಗೆ ಇಷ್ಟ ಆಗಿತ್ತು. ಅದರಲ್ಲಿ ಅಪರ್ಣಾ ಅವರು ನಟಿಸಿದ್ರು. ಇನ್ನು ಮಜಾ ಟಾಕೀಸ್ ವರಲಕ್ಷ್ಮಿ ಸ್ನೇಹಿತರೆ, ಮಜಾ ಟಾಕೀಸ್ ಅಂತ ಬಂದಾಗ ವರಲಕ್ಷ್ಮಿ ಇಲ್ಲ ಅಂತಂದ್ರೆ ಆ ಎಪಿಸೋಡೇ ಒಂದು ರೀತಿಯಾಗಿ ಬೋರ್ ಅಂತಾನೆ ಹೇಳ್ಬೋದು. ಮಜಾ ಟಾಕೀಸ್ ಶೋನಲ್ಲಿ ಅಪರ್ಣಾ ಅವರು ವರಲಕ್ಷ್ಮಿ ಪಾತ್ರವನ್ನ ಮಾಡ್ತಾ ಇದ್ರು. ಈ ಕಾಮಿಡಿ ಶೋನಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತಾನೆ ಇವರು ಫೇಮಸ್ ಕೂಡ ಆಗಿದ್ರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಎಲ್ಲರೂ ಕೂಡ ನನ್ನಿಂದಲೇ ಕಲ್ತಿರೋದು, ನನ್ನಿಂದಲೇ ದೊಡ್ಡವರಾಗಿರೋದು ಅನ್ನುವಂಥದ್ದನ್ನು ಡೈಲಾಗ್ ಹೊಡೆದು ಜನಪ್ರಿಯತೆಯನ್ನು ಪಡೆದಿದ್ರು. ಸೊ ಹಾಸ್ಯದಲ್ಲೂ ಕೂಡ ಒಂದು ಲಿಮಿಟನ್ನು ಹಾಕ್ಕೊಂಡು ವರಲಕ್ಷ್ಮಿ ಪಾತ್ರಕ್ಕೆ ಅಪರ್ಣಾ ಅವರು ಜೀವವನ್ನು ತುಂಬಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲ, ಬೆಂಗಳೂರು ಮೆಟ್ರೋದ ಧ್ವನಿ ಕೂಡ ಅಪರ್ಣಾರದೆ. ಇಂದಿಗೂ ನಾವು ಮೆಟ್ರೋದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅಥವಾ ಇವತ್ತಿಂದ ಆ ಒಂದು ಧ್ವನಿಯನ್ನು ಕೇಳಿದಾಗ ಬಹುಶಃ ಎಲ್ರಿಗೂ ಕೂಡ ಇದು ಅಪರ್ಣಾದ್ದು ಅಂತ ಗೊತ್ತಾಗಿರ್ಬೋದು. ಯಾಕಂತಂದರೆ ಇಷ್ಟು ದಿನ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಕ್ಕಿಲ್ಲ. ಬಟ್ ಬೆಂಗಳೂರು ಮೆಟ್ರೋದಲ್ಲಿ ಕೇಳಿಸುವಂಥ ಧ್ವನಿ ಕೂಡ ಅಪರ್ಣಾ ಅವರದ್ದೇ. ಇನ್ನು ಮುಂದೆ ಅಪರ್ಣಾ ಬರೀ ನೆನಪು ಅಷ್ಟೇ ಅಂತ ಹೇಳ್ಬೋದು. ಇನ್ನು ಸಿನಿಮಾಕ್ಕೆ ಕಂಬ್ಯಾಕ್ ಕೂಡ ಆಗಿದ್ರು. ಹೌದು, 20 ವರ್ಷಗಳ ನಂತರದಲ್ಲಿ ಗ್ರೇ ಗೇಮ್ಸ್ ಸಿನಿಮಾದಲ್ಲಿ ನಟಿಸೋ ಮೂಲಕ ಅಪರ್ಣಾ ಅವರು ಚಿತ್ರರಂಗಕ್ಕೆ ಕಂಬ್ಯಾಕ್ ಕೂಡ ಆಗಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲ, ವೈಯಕ್ತಿಕ ಜೀವನ ಅಂತ ಬಂದಾಗ ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರಿ ಅವರು ವಾಸ್ತುಶಿಲ್ಪಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ತುಂಬ ಒಂದು ದುಃಖದ ವಿಚಾರ ಅಂತಾನೆ ಹೇಳ್ಬೋದು. ಆ ದುಃಖ ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅನ್ನುವಂಥದ್ದನ್ನು ಕೇಳ್ಕೊಳ್ತೀವಿ. ಸೊ ಮೊನ್ನೆ ಅಷ್ಟೇ ಅಪರ್ಣಾ ಅವರ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ರು. ಜೊತೆಗೆ ಅಪರ್ಣಾ ಯಾವ ರೀತಿಯಾಗಿ ಕೊನೆ ಕ್ಷಣದಲ್ಲಿ ಇದ್ದರು ಅನ್ನುವಂಥದ್ದು ಬಹುಶಃ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಇದು ನಿನ್ನೆ ರಾತ್ರಿ ಎಲ್ರಿಗೂ ಕೂಡ ನಿಜಕ್ಕೂ ಒಂದು ರೀತಿಯಾಗಿ ಶಾಕ್ ಅಂತಾನೆ ಹೇಳ್ಬೋದು. ಒಂದಷ್ಟು ಸೋಷಿಯಲ್ ಮೀಡಿಯಾ ನೋಡಿದಂಥ ಸಂದರ್ಭದಲ್ಲಿ, ಟಿ ವಿ ನೋಡಿದಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡಿದಂಥ ಸಂದರ್ಭದಲ್ಲಿ, ಅಥವಾ ಸೆಲೆಬ್ರಿಟಿಗಳ DP ನೋಡಿದಂಥ ಸಂದರ್ಭದಲ್ಲಿ, ಸ್ಟೇಟಸ್ ನೋಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿದ್ದಂತೂ ನಿಜ ಅಂತಾನೆ ಹೇಳ್ಬೋದು. ಸೊ ಅಪರ್ಣಾ ಅವರ ಅಗಲುವಿಕೆ ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು, ಅಥವಾ ನಿರೂಪಣೆ ಕ್ಷೇತ್ರಕ್ಕೂ ಕೂಡ ದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಬಟ್ ಇವರಿಂದ ಸಾಕಷ್ಟು ಜನ ಕಲ್ತಿದ್ದೂ ಕೂಡ ಇದೆ. ಅವರಿಂದ ಒಂದಷ್ಟು ವಿಚಾರಗಳನ್ನು ಕಲಿತು ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ಕೂಡ ಇದೆ ಸ್ನೇಹಿತರೆ. ಸೊ ಅಪರ್ಣಾ ಅಗಲುವಿಕೆ ಬಗ್ಗೆ ಸುದ್ದಿ ಕೇಳಿದಾಗ ನಿಮ್ಗೇನು ಅನ್ನಿಸ್ತು, ಆಕೆಯ ಒಂದು ಜೀವನ ಈಗ ಕೇಳಿದಾಗ ನಿಮ್ಗೇನು ಅನ್ನಿಸ್ತು, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.